ಎಲ್ಲ ಪ್ರಾಣಿಗಳಿಗಿಂತನೂ ಸಹಿತ ವಿಶೇಷವಾದಂಥ ಜ್ಞಾನವನ್ನು ಪಡ್ಕೊಂಡು ಬಂದಿರತಕ್ಕಂಥ ಮನುಷ್ಯ ಕೆಲವು ಸಲ ಅವನ ವರ್ತನೆಗಳನ್ನು ನೋಡಿಬಿಟ್ರೆ ಪ್ರಾಣಿಗಳಿಗಿಂತನೂ ಸಹಿತ ಅತೀತವಾಗಿ ಬದುಕುವಂಥದ್ದನ್ನು ನಾವೆಲ್ಲ ಬಹಳಷ್ಟು ಉದಾಹರಣೆಯಾಗಿ ತೆಗೆದುಕೊಳ್ತೇವೆ. ಭಾಳ ದಿವಸದ ಹಿಂದೆ ತಮಿಳುನಾಡಿನೊಳಗನೂ ಎಲ್ಲೋ ಒಂದು ಘಟನೆ ಆಯಿತು. ದಿಢೀರ್ನೇ ಒಂದು ದೊಡ್ಡ ಗುಡ್ಡ ಕುಸಿತಾಗಿ ಸಿಕ್ಕಾಪಟ್ಟಿ ನೀರು ಬಂದುಬಿಟ್ಟು ಎಲ್ಲ ಮನೆಗಳು ಕೊಚ್ಕೊಂಡು ಹೋಗಿಬಿಟ್ವು. ಅದರೊಳಗೆ ಎಷ್ಟೋ ಮಂದಿ ಕೊಚ್ಕೊಂಡು ಹೋಗಿಬಿಟ್ರು. ರಾತ್ರಿ ಮಲ್ಕೊಂಡಾಗ ಅಂಥ ಪ್ರಸಂಗ ಆದ್ರೆ ಯಾರಿಗೆ ಹೇಳ್ಕೊಳ್ಳೋರು ಯಾರಿಗೆ ಕೇಳ್ಕೊಳ್ಳೋರು, ಇದು ಯಾರ ಮೇಲೆ ಭಾರ ಹಾಕಿ ಮಕ್ಕೋಬೇಕು. ಅದಕ್ಕೆ ರಾತ್ರಿ ಆದ ಕೂಡಲೇ ಸಾಯಂಕಾಲ ಮಕ್ಕಳು ಮುಂದೆ ತಾಯಿ ನೆನೆಸೆ ಮಕ್ಕೋಬೇಕು. ಯಾಕೆ ರಾತ್ರಿ ಇಂಥ ಅವಘಡಗಳು ಯಾರಿಗೆ ಅಕ್ಕವು ಏನಕ್ಕವು ಹೇಳೋಕ್ಕಾಗೋದಿಲ್ಲ. ಯಾವ ಹೊತ್ತಿನೊಳಗೆ ಅವಘಡಗಳಕ್ಕವು ಹೇಳೋಕ್ಕಾಗೋದಿಲ್ಲ. ಆ ಪ್ರಸಂಗ ನಡೆದಂಥ ಟೈಮ್ದೊಳಗೆ ಒಂದು ಪ್ರಶ್ನೆ ಏನು ಬಂತು, ಅದೆಲ್ಲ ಟಿ ವಿ ಒಳಗೂ ಭಾಳ ನಮಗೆಲ್ಲ ನೋಡ್ಲಿಕ್ಕೆ ಸಿಕ್ತು. ಒಂದು ಕೇರಳದೊಳಗೆ ನೋಡಿ, ಒಂದು ಆಯಿ ಒಂದು ಸಣ್ಣ ಮಗು ಆ ದೊಡ್ಡ ಪ್ರಸಂಗದೊಳಗೆ ಬದುಕಿ ಉಳಿದು ಬಂದರು. ಅವ್ರಿಗೆ ಕೇಳಿದರು, ಇಷ್ಟು ದೊಡ್ಡ ಪ್ರವಾಹ ಬಂದದ, ಎಲ್ಲರೂ ಕೊಚ್ಕೊಂಡು ಹೋಗಿಬಿಟ್ಟಾರ, ನೀವಿಬ್ಬರು ಜೀವ ಉಳಿಸ್ಕೊಂಡಿರಲ್ಲ ಹೇಗೆ ಅಂತ ಕೇಳಿದರೆ, ಅವಾಗ ನಾವು ಪ್ರವಾಹ ಬಂದುಬಿಡ್ತು, ಕೊಚ್ಕೊಂಡು ಹೋಗಿಬಿಟ್ವಿ. ನಾನು ನನ್ನ ಮೊಮ್ಮಗನನ್ನು ತೆಕ್ಕೆ ಒಳಗೆ ಹಿಡ್ಕೊಂಡಿದ್ದೆ. ಮುಂದೆ ಒಂದು ದೊಡ್ಡ ಬೊಡ್ಡಿ ಆಸರ ನಮಗೆ ಸಿಕ್ತು. ಆ ಬೊಡ್ಡಿ ಆಸರದೊಳಗೆ ನಾವು ಇದ್ವಿ. ಅಂಥ ಟೈಮ್ದಾಗ ಒಂದು ದೊಡ್ಡ ಕಾಡಾಣಿ ಬಂತು. ಇನ್ನು ಇದರೊಳಗೆ ಸಿಕ್ಕಿ ಇನ್ನು ಬದುಕೋಕ್ಕಾಗೋದಿಲ್ಲ ಅಂತ ನನ್ನ ಮನಸ್ಸಿನಾಗ ಅನಿಸಿತ್ತು. ಬಹುತೇಕ ಕಾಡಾಣಿ ಏನು ಬಂತಲ್ಲ, ನನ್ನ ಮುಂದೆ ಬಂದಿರತಕ್ಕಂಥದ್ದು ಆನೆ ಅಂತ ನಾನು ತಿಳ್ಕೊಳ್ಳಿಲ್ಲ, ಅದು ನನ್ನ ದೇವ್ರಂತ ತಿಳ್ಕೊಂಡು ನಾನು ಬದುಕಲಿಲ್ಲ ಅಂದ್ರೆ ಅಷ್ಟೇ ಆಯಿತು. ನನ್ನ ಮೊಮ್ಮಗ ಬದುಕಬೇಕು, ಹಾಗಾಗಿ ಹೇಗಾದರೂ ಮಾಡಿ ನಮ್ಮನ್ನು ಬದುಕಿಸು ಅಂತ ತಿಳ್ಕೊಂಡು ಆ ಆನೆ ಹತ್ರ ಪ್ರಾರ್ಥನೆ ಮಾಡಿದರೆ ಕಾಡು ಆನೆ ಆ ಪ್ರವಾಹದೊಳಗಿರ್ತಕ್ಕಂಥ ಆ ಒಂದು ಜೀವ ಇದ್ವಲ್ಲ ಅವನ್ನ ಅದು ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಅಲ್ಲ, ಕನಿಷ್ಠ ಪಕ್ಷ 72 ಗಂಟೆ ಅವುಗಳನ್ನು ರಕ್ಷಣೆ ಮಾಡಿತು ಅನ್ನುವಂಥದ್ದು ಆ ಮುದುಕಿ ಬಂದು ಹೇಳ್ತಾಳೆ. ಅಂತಂದರೆ ಕ್ರೂರ ಪ್ರಾಣಿಗಳೂ ಸಹಿತ ಒಮ್ಮೊಮ್ಮೆ ಎಲ್ಲವನ್ನು ಮರೆತು ಅಗದಿ ಸರಳತೆಯಿಂದ ಬದುಕುವಂಥ ಪ್ರಯತ್ನವನ್ನು ಮಾಡ್ತಾವೆ. ನಾವು ಪ್ರಸಂಗ ಬಂದ್ರೆ ಅಂತಂದರೆ ಯಾವುದಾದ್ರೂ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹಿಂದಿನಿಂದ ನಿಂತು ಮುಂದೆ ದುಗಿಸಿ ಬರಬೇಕು ನಾವೆಲ್ಲ. ಆದರೆ ಪ್ರಾಣಿಗಳು ಯಾವತ್ತೂ ಸಹಿತ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳ ವಿಶೇಷತೆನೇ ಬೇರೆ. ಒಂದು ಗೋವಾದೊಳಗೆ ಒಂದು ಘಟನೆ ನಡೀತು. ಏನು ಘಟನೆ? ಒಂದು ಮದವೇರಿರ್ತಕ್ಕಂಥ ಆನೆ ಹಿಂಗೆ ಮಾರ್ಕೆಟ್ನೊಳಗೆ ಹೋಗ್ಬೇಕಾದಂಥ ಟೈಮ್ದೊಳಗೆ ಮದ ಏರಿಬಿಟ್ಟಿತ್ತಲ್ಲ, ಎಲ್ಲರನ್ನೂ ಚಿಂದಿ ಚಿಪ್ಪದನ್ನು ಮಾಡ್ತಾ ಇತ್ತದು. ಎಲ್ಲಿ ಏನು ಕಾಣ್ತದೆ ಎಲ್ಲರನ್ನೂ ಎತ್ತೆತ್ತಿ ತೆಳಗೆ ಹೋಗಿದ್ದು. ಎಷ್ಟೋ ಮಂದಿ ಅದನ್ನು ಏನೇನೋ ಮಾಡೋಕ್ಕೆ ಬಂದ್ರೂ ಸಹಿತ ಅದಕ್ಕೆ ಯಾವುದಕ್ಕೂ ಬಗ್ಲಿಲ್ಲ. ಹೀಗೆ ಓಡಾಡ್ತಾ ಆ ಕಡೆ ಈ ಕಡೆ ಗಲಿಬಿಲಿ ಒಳಗೆ ಒಬ್ಬ ತಾಯಿ ಮಗುವಿನನ್ನು ಹಿಡ್ಕೊಂಡು ಹೊರಗೆ ಹೋಗ್ಬೇಕಾಗಿತ್ತು. ಓಡೋ ಟೈಮ್ದೊಳಗೆ ಕೈಯಾಗಿರುವಂಥ ಮಗು ತೆಳಗೆ ಬಿದ್ದುಬಿಡ್ತು. ತಾಯಿ ಓಡಿ ಹೋಗಿಬಿಟ್ಲು. ಆನೆ ಕಾಲೊಳಗನ ಆ ಮಗು ಬಿಡುತ್ತಲ್ಲ, ಆನೆ ಕಾಲೊಳಗನ ಆ ಮಗು ಬಿದ್ದರೆ ಆನೆ ಏನು ಮಾಡ್ತು ಗೊತ್ತಾ? ಮಗುವಿನನ್ನು ತೊಳೆದು ಹೋಗಲಿಲ್ಲ. ಮದ ಬಂದಿರತಕ್ಕಂಥ ಆನೆ ಸೊಂಡಿಲಿಂದ ಆ ಹುಡುಗನನ್ನು ತೆಗೆದುಕೊಂಡು ಅವ್ರ ತಾಯಿ ಕೈಯಾಗ ಕೊಟ್ಟು ಮತ್ತೆ ಮದ ಏರಿರುವಂಥ ಆನೆ ಮುಂದೆ ಹೋಯಿತು. ಇದು ಗೋವಾದೊಳಗೆ ನಡೆದಿರುವಂಥ ಘಟನೆ. ಇದ್ರ ಮೇಲೆ ಎಷ್ಟು ಅವರು ಸಂಶೋಧನೆ ಮಾಡಿದ್ರಂದ್ರೆ, ಆನೆ ಹಿಂಗೆ ಯಾಕೆ ಮಾಡ್ತು, ಇಂಥ ಪ್ರಸಂಗದೊಳಗೆ ಈ ಟೈಪ್ ಹೇಗೆ ಮಾಡ್ತು ಅಂತ ತಿಳ್ಕೊಂಡು ಅವರು ಅನೇಕ ದಿವಸಗಳ ಚರ್ಚೆ ಮಾಡಿದ ಮೇಲೆ ಗೊತ್ತಾಯ್ತು ಅವರಿಗೆ. ಏನಂದರೆ ದಿವಸ ಅದ ರೂಟ್ನೊಳಗೆ ಅಡ್ಡಾಡುವಂಥ ಆನೆಗೆ ಅದೇ ಹುಡುಗನ ಕೈಯಾಗಲಿಂದ ದಿವಸ 1 ಡಜನ್ ಬಾಳೆಹಣ್ಣು ಕೊಡ್ತಿದ್ಲಂತ ಅವ್ರ ತಾಯಿ. 1 ಡಜನ್ ಬಾಳೆಹಣ್ಣು ಕೊಡುವಂಥದ್ದನ್ನು ನೆನಪಿನಾಗ ಇಟ್ಕೊಂಡಿರ್ತಕ್ಕಂಥ ಆನೆ ಮದ ಏರಿದಾಗನೂ ಸಹಿತ ಇವ ನನ್ನ ಹೊಟ್ಟಿಗೆ ಅನ್ನ ಕೊಟ್ಟಾನಂತ ತಿಳ್ಕೊಂಡು ಸಣ್ಣ ಹುಡುಗನನ್ನು ಎತ್ತಿ ಅವ್ರ ತಾಯಿ ಕೈಯಾಗ ಕೊಟ್ಟು ಹೋಗೈತಂದ್ರೆ, ಬರೀ ಹಣ್ಣು ಕೊಟ್ಟಿದ್ದಕ್ಕೆ ಮದ ಬಂದಾಗನೂ ಆನೆ ತನ್ನ ತಲೆಯಾಗ ಇಟ್ಕೊಂಡು ಒಬ್ಬ ವ್ಯಕ್ತಿ ಪ್ರಾಣ ಉಳಿಸ್ತದೆ. ನಮಗೆ ಯಾರ್ಯಾರು ಏನೇನೋ ಮಾಡಿ ಹೋಗ್ಯಾರ, ಏನೇನೋ ಕೊಟ್ಟಾರ, ಆಸ್ತಿ ಬಿಟ್ಟು ಕೊಟ್ಟಾರ, ಯಾರೋ ಮಂದಿ ಏನೇನೋ ಎಲ್ಲ ಕೊಟ್ಟು ನಮ್ಮ ಕೈಯಾಗ ಚಂದ ಬಾಳಕ್ರಿ ಅಂತ ತಿಳ್ಕೊಂಡು ಕೈಯಾಗ ಕೊಟ್ಟು ಹೋದ್ರೂ ಸಹಿತ ಎಲ್ಲ ಟೀಜರಿ ಚಾವಿ ಕೈಯಾಗ ಕೊಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ನಿನ್ನ ಹೆಸರಲ್ಲಿ ಹಚ್ಚಿ ಎಲ್ಲ ಮಾಡಿ ನನ್ನ ಚಂದ ಆರಾಮ್ ಇಡಪ್ಪ ಅಂದ್ರೂ ಸಹಿತ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಾಗ ಇಟ್ಟು ನಾವು ಬದುಕುವಷ್ಟು ಮೆಟ್ಟಿಗೆ ಬೆಳೆದೀವಿ ಅಂತಂದರೆ ವಿಚಾರ ಮಾಡ್ಕೊಳ್ಬೇಕು. ಮದ ಏರಿರುವಂಥ ಆನೆ ಚಲೋನೋ, ಎಲ್ಲ ಸುದ್ದಿರ್ತಕ್ಕಂಥ ಮನುಷ್ಯ ಚಲೋನೋ ಅನ್ನುವಂಥದ್ದನ್ನು ಇದನ್ನು ಹೇಳ್ಕೊಂತ ಹೊಂಟ್ರೆ ಇನ್ನೂ ದೊಡ್ಡ ಬಾಲಂಗುಷಿ ಬೆಳೀತಿದ್ದು. ಪ್ರಾಣಿಗಳು ಸಿಕ್ಕಾಪಟ್ಟಿ ಆನಂದವಾಗಿ ಬದುಕ್ತವ ಮತ್ತು ಭಾಳ ಗೌರವಯುತವಾಗಿ ಬದುಕ್ತವ. ಆದರೆ ಮನುಷ್ಯ ತನ್ನ ವೃತ್ತಿ ಒಳಗೆ ಅನೇಕ ಬಾರಿ ಹಾಗೆ ಬದಲಾಕೊಂತ ಬದುಕುವಂಥದ್ದನ್ನು ನಾವೆಲ್ಲ ಕಾಣ್ತೀವಿ. ಆದರೆ ಇವತ್ತು ಹೇಳಬೇಕಾಗಿರುವಂತಹ ವಿಚಾರ ಅಂತಂದರೆ ಸಂಸಾರ ಅಂತಂದರೆ
ಅದು ಬಹಳ ವಿಶೇಷವಾಗಿರುವಂಥದ್ದು. ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು ಒಬ್ಬ ವಿರಕ್ತ ಸ್ವಾಮಿಗಳು. ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು ಅಂತಿದ್ರು, ಭಾಳ ಕಟ್ಟ ವಿರಕ್ತ ಸ್ವಾಮಿಗಳು ಅವರು. ಅವರೊಂದು ಚಲೋ ಮಾತು ಬರೀತಾರೆ, ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ. ಸಂಸಾರದಿಂದನೇ ಸದ್ಗತಿ ಐತಂತಾರ ಅವರು, ಸನ್ಯಾಸದಿಂದ ಸದ್ಗತಿ ಐತಂತ ಹೇಳೋದಲ್ಲ ಅವರು. ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ. ಸಂಸಾರದೊಳಗೆ ಅಷ್ಟಾಕೊಂಡ ಒಂದು ಅದ್ಭುತವಾಗಿರ್ತಕ್ಕಂಥ ಸುಖ ಐತಿ. ಅದನ್ನೇ ಜೇಡ್ರ ದಾಸಿಮಯ್ಯನವರು ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ. ನೋಡ್ರಿ, ಯಾರಿಗೆ? 4 ಮಂದಿ ಆದರ್ಶ ದಂಪತಿಗಳಂದ ಕೂಡಲೇ ಪ್ರೈಸ್ ಕೊಡ್ತಾರಲ್ಲ, ಆ ಪ್ರಶಸ್ತಿ ಬಗ್ಗೆ ಹೇಳಕತ್ತಿಲ್ಲ ನಾನು. ಇವರು ಆದರ್ಶ ದಂಪತಿಗಳು ಅಂತ ಇದ್ದವ್ರು 8 ಮಂದಿ ಡೈವರ್ಸ್ ಆಗ್ಯಾರ ಅಂತ ಮಾಡ್ರಿ ನೀವು. ಹಿಂಗೆ ಕೈ ಹಿಡಿದಿರ್ತಾರೆ, ಹಿಂಗೆ ಕೈ ಬಿಟ್ಟಿರ್ತಾರೆ. ಇದಕ್ಕೆ ಆದರ್ಶ ದಂಪತಿ ಅನ್ನಂಗಿಲ್ಲ. ನೋಡ್ರಿ, ಅವ್ರು ಹೇಳ್ತಾರೆ, ಸತಿ ಮತ್ತು ಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ. ಯಾರಿಗೆ ಒಪ್ತದ ಅದು? ಈ ಓಣ್ಯಾಗಿರುವಂಥವ್ರಿಗೆ, ಊರಾಗಿರ್ತಕ್ಕಂಥವ್ರಿಗೆ ಒಪ್ಪತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀವಿಬ್ಬರು ಕೂಡಿ ಮಾಡುವಂಥ ಭಕ್ತಿ ಯಾರಿಗೆ ಹಿತ ಆಕೈತೆ ಅಂದರೆ ಪರಮಾತ್ಮಗೆ ಹಿತ ಆಕೈತಿ. ಅವ ಒಪ್ಪುವಂಗೆ ಬದುಕಬೇಕೆ ಹೊರತಾಗಿ ಮಂದಿ ಒಪ್ಪುವಂಗೆ ನಾವು ಯಾರು ಕೂಡ ಬದುಕಬಾರ್ದು. ಮಂದೇನು ಇವತ್ತು ಹೊಗಳ್ತಾರ, ನಾಳೆ ತೆಗಡ್ತಾರ. ನೀವು 100ರೊಳಗೆ 99 ಕೆಲಸ ಮಾಡಿ ಕೊಟ್ಟು ಒಂದು ಕೆಲಸ ಅವ್ರದ್ದು ಮಾಡಲಿಲ್ಲ ಅಂದರೆ ಚಲೋ ಅವ್ರದ್ದು ಹಿಂದ್ಗುಂಟ 99 ಮಾಡಿದ್ರು ಲೆಸ್ ಆಕೈತಿ. ಏನು ಮಾಡೋದು ರೀ ಇಂಥ ವ್ಯಕ್ತಿಗಳು ಕೂಟ ನಾವು ಹೆಂಗೆ ಬದುಕಿದ್ರಿ ಅಂತ ಹಿಂದ್ಗುಡ್ಲೆ ರಾಗ ಚಲೋ ಮಾಡಿ ಬಿಡ್ತಾರೆ. 99 ಒಳ್ಳೆಯ ಕೆಲಸ ಮಾಡಿದ್ದವ್ರಿಗೆ ಎಂದೂ ಕೂಡ ಕೌಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಂದಿ ಗುಣ ಅಂದ್ರೇನ ಹಂಗದು. ಒಟ್ಟು ತೆಗೊಳ್ಳೋದಪ್ಪ, ತೆಗೊಳ್ಕೊಂತ ಇರೋದಪ್ಪ. ತೆಗೊಳ್ಳೋದು ಜೀವನ ಅಲ್ಲ, ಹೊಗಳೋದು ಜೀವನ ಅಲ್ಲ. ಇರುವಿಕೆ ಒಳಗೆ ಹಂಗೆ ಇರ್ಬೇಕಲ್ಲ ನಾವು. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ. ಮತ್ತು ಸತಿಪತಿಗಳು ಸರಿ ಇರಲಿಲ್ಲ ಅಂದ್ರೆ ಅಪ್ಪ ಬಸವಣ್ಣನವ್ರು ಹೇಳ್ತಾರೆ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಾಸಣೆಯ ಭಕ್ತೆ. ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸೂರ್ಯ ಮಾಂಸ. ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ಯಾರ ನೋಡಿ. ಇವೆಲ್ಲ ವಚನದಾಗ ಅದಾವ. ಮತ್ತೇನು ಬೇರೆ ಬಿಡಿಸಿ ಹೇಳ್ಬೇಕಾಗೇ ಇಲ್ಲ ಇವನ್ನ. ನಾವು ಯಾರು ತೆಗೆದು ಓದಿಲ್ಲ ಅದನ್ನು. ಹೊಳ್ಳ ಬಳ ಯಾರ ಮನೆಯಾಗ ಕೇಳಿದ್ರು ತಂದೆ ನೀನು ತಾಯಿ ನೀನು, ಕಳಬೇಡ ಕೊಳಬೇಡ. ಮುಂದೆ ಇಲ್ಲ ಮುಂದಿನ ವಚನನೇ ಇಲ್ಲ. ಯಾರು ನಮ್ಮ ಮನೆಯಾಗ ಅಂತ ಪ್ರಯತ್ನವನ್ನು ಮಾಡಲೇ ಇಲ್ಲ ನಾವು. ಯಾರ ಮನೆಗೆ ಬಂದರು ಅಂತಂದ್ರೆ ಪಟ್ನ ಟಿವಿ ಹಚ್ಚಿ ರಿಮೋಟ್ ಅವ್ರ ಮಗ್ಗಲಾಗಿಟ್ಟು ನೀವು ನೋಡ್ಕೊಂಡು ಕುಂದ್ರಿ, ನಾವು ಆಮೇಲೆ ಕಾಫಿ ತೊಗೊಂಬರ್ತೀವಿ, ಚಾ ತೊಗೊಂಬರ್ತೀವಿ ಅಂತ ತಿಳ್ಕೊಂಡು ಒಳಗೆ ಹೋಗೋದಕ್ಕಿಂತ ಯಾರ ಮನೆಗೆ ಬರ್ತಾರೆ ನಾವು ಒಂದು ಸಣ್ಣ ವಚನದ ಪುಸ್ತಕ ಮಾಡ್ಕೊಂಡು ಆ ವಚನದ ಪುಸ್ತಕ ನಮ್ಮ ಮನ್ಯಾಗ ಇಟ್ಕೊಂಡು ಬಂದವ್ರ ಮನ್ಯಾಗಲ್ಲ ಯಾರ ಮನೆಗೆ ಬರಲಿಪ್ಪ ಒಂದು 5 ನಿಮಿಷ ವಚನ ಪುಸ್ತಕ ಓದ್ಕೊಂತ ಕುಂದ್ರಿ, ಒಳಗೆ ಹೋಗಿ ಟೀ ತೊಗೊಂಬರ್ತೀವಿ ಅನ್ನೋದ್ರೊಳಗನ ನೀವೇನಾದ್ರೂ ಅವ್ರ ಕೈಯಾಗ ಕೊಟ್ಟಿದ್ರೆ 10 ವಚನ ಓದಾರ ಹೊಕ್ಕಿದ್ರು ಅನ್ನುವಂಥ ಕಲ್ಪನೆ ನಮ್ಗೆ ಯಾರಿಗೂ ಬರಲೇ ಇಲ್ಲ. ಯಾಕೆ? ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕಲ್ಪನೆ ಇಲ್ಲ. ನಡೀತೈತೆಲ್ಲ, ನಡೆದೈತಿ ನಡೀತೈತಿಪ್ಪ. ಎಲ್ಲಿ ಮಟ್ಟ ನಡೀತೈತಿ, ಎಲ್ಲರಿಗೆ ಆಗಿದ್ದು ನಮ್ಗೆ ಆಕೈತಲ್ಲ ಅನ್ನೋ ಲೆಕ್ಕದಾಗ ಅದಾರ ಮಂದಿ. ನಮಗೇನು ಬೇರೆ ಆಗೋದಿಲ್ಲಲ್ಲ. ಯಾರಿಗೆ ಕೇಳಿದ್ರೆ ಹಿಂಗೆ ಸಾಯೋರು ಅದನ್ನು ನಾವು ಒಬ್ಬನ ಸಾಯ್ತಿರೂ. ನಮ್ಮ ಪರಿಸ್ಥಿತಿ ಹೆಂಗದವ ಅಂದ್ರೆ, ಅಮೇರಿಕದಾಗ ಕರೆಂಟ್ ಹೋದ್ರೆ ಪಟ್ನ ಅವರು ಲೈಮನ್ ಫೋನ್ ಹಚ್ತಾರಂತೆ, ಯಾಕೆ ಕರೆಂಟ್ ಹೋಯ್ತು ಅಂತ ತಿಳ್ಕೊಂಡು. ಮತ್ತೊಂದು ಯಾವ್ದಾರು ದೇಶದಾಗ ಕರೆಂಟ್ ಹೋಯ್ತಂದ್ರೆ ಅವ್ರ ಮನೆ ಫ್ಯೂಸ್ ನೋಡ್ತಾರಂತ ಅವ್ರು. ಅದೇನು ನನ್ನ ಮನ್ಯಾಗ ಹೋಗೈತೋ ಅವ್ರ ಮನ್ಯಾಗ ಹೋಗೈತೋ ಅಂತ ವಿಚಾರ ಮಾಡೋದಲ್ಲ ಅವ್ರು. ಫ್ಯೂಸ್ ನೋಡ್ತಾರೆ, ಯಾಕೆ ಕರೆಂಟ್ ಹೋಯ್ತು ಅಂತ. ಮತ್ತು ನಮ್ಮ ಊರಾಗ ಏನಾರು ಕರೆಂಟ್ ಹೋತಂದ್ರೆ ಫಸ್ಟ್ ನಮ್ಮ ಮನೆ ನೋಡಂಗಿಲ್ಲ, ನಾವು ಪಕ್ಕದ ಮನ್ಯಾಗ ನೋಡ್ತೀವಿ ಅಂತ. ಅವ್ರ ಮನ್ಯಾಗ ಹೋಗಿತ್ತಂದ್ರೆ ನನ್ನ ಮನ್ಯಾಗ ಹೋಗೈತಂದ್ರೆ ಪಕ್ಕ ಓಕೆ ಅಂತ ತಿಳ್ಕೊಂಡು ಹಿಂಗೆ ಈ ಭಾವನೆ ಬಂದೈತೆ ನಮ್ಮ ಹತ್ರ. ವಿಚಾರ ಮಾಡ್ಕೊಳ್ರಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ. ಒಂದಾದ್ರೆ ಪರಮಾತ್ಮಗ ಯೋಗ್ಯ ಅಕ್ಕಾರ, ಒಂದಾಗಲಿಲ್ಲ ಅಂದ್ರೆ ಅಮೃತದೊಳಗೆ ವಿಷ ಬೆರೆಸಿದ್ರೆ ಏನು ಮಾಡೋದೈತೆ ಅದನ್ನು? ಹಂಡೆ ಹಾಲು ಕಾಸಿಟ್ಟು ಒಂದು ಹಳಕ್ಕೆ ಉಪ್ಪು ಹಾಕಿ ಹೋಗಿಬಿಟ್ರೆ, ಹಂಡೆ ಹಾಲು ಕಾಸಿಟ್ಟು ಒಂದು ಹಳಕ್ಕೆ ಉಪ್ಪು ಹಾಕಿ ಹೋಗಿಬಿಟ್ರೆ ಏನು ಮಾಡೋದೈತೆ ಅದನ್ನು ತೊಗೊಂಡು? ಹಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳಿದರು, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಾಸಣೆಯ ಭಕ್ತೆ. ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸೂರ್ಯಮಾಂಸ. ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲು ಹೆಂಡದ ಮಡಿಕೆ ಹೊರಗೆ ಶರಾಯಿ ಹಾಕಿ ಹೊರಗೆ ಹಂಗೆ ಸ್ವಚ್ಛ ಬೆಳಗಿದ್ರೆ ಏನು ಉಪಯೋಗ ಐತೆ? ಅದನ್ನು ಏನು ಉಪಯೋಗ ಇಲ್ಲ. ಅದನ್ನು ಒಳಗಿಂದ ಸ್ವಚ್ಛ ಮಾಡಬೇಕೆ ಹೊರತಾಗಿ ಹೊರಗಿಂದ ಇದು ಮಾಡ್ಬೇಕನ್ನುವಂಥದ್ದನ್ನು ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಮುಳುಗುಂದದ ಬಾಲಲೀಲ ಮಾನಸಿಗಳು ಹೇಳ್ತಾರೆ, ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ. ಬಸವಾದಿ ಶಿವಶರಣರಿಗೆ ಇದ್ದಿಲ್ಲೇನು? ಎಷ್ಟು ಮಂದಿ ಶಿವಶರಣರು ಇದ್ರಲ್ಲ, ಕೆಲವು ಜನ ಅಲ್ಲಮ್ಮ ಪ್ರಭುದೇವರಂಥವ್ರು, ಸೊನ್ನಲಾ ಶಿವಪುರದ ಸಿದ್ದರಾಮ ಶಿವಯೋಗಿ ಅಂತವರು, ಅಕ್ಕ ಮಹಾದೇವಿ ತಾಯಿ ಅಂತವರು, ಚನ್ನ ಬಸವಣ್ಣನ ಅಂತವರು, ಕೆಲವು ಜನ ಅಲ್ಲಿ ಸನ್ಯಾಸಿಗಳಿದ್ದು. ಉಳಿತಿದ್ದು ಎಲ್ಲ ಶರಣರು ಹೇಗಿದ್ರು ಅಂತಂದರೆ ಎಲ್ಲರೂ
ದಂಪತಿಗಳಾಗಿಯೇ ಜೀವನ ಮಾಡ್ತಿದ್ರು. ದಂಪತಿಗಳಂತ ಯಾರಿಗನ್ಬೇಕು? ಗಂಡು ಗಂಡನಾಗುವ, ಹೆಣ್ಣು ಹೆಂಡತಿಯಾಗುವ ಒಂದು ಅಪರೂಪದ ಸಂದರ್ಭಕ್ಕೆ ಮದುವೆ ಅಂತ ಕರೀತಾರೆ. ಅಲ್ಲಿ ಮಟ್ಟ ಗಂಡು ಇರ್ತದ, ಅವ ಗಂಡ ಆಗ್ತಾನೆ. ಅಲ್ಲಿ ಮಟ್ಟ ಹೆಣ್ಣು ಇರ್ತದ, ಅದು ಹೆಂಡತಿ ಹಾಕ್ತಾಳ. ಗಂಡು ಗಂಡನಾಗುವ, ಹೆಣ್ಣು ಹೆಂಡತಿಯಾಗುವ ಅಪರೂಪದ ಸಂದರ್ಭಕ್ಕೆ ಮದುವೆ ಅಂತ ಕರೀತಾರೆ. ನಮ್ಮ ದೇಶದ ಮದುವೆಗೂ ಮತ್ತು ಹೊರದೇಶದೊಳಗಿರುವಂಥ ಮದುವೆಗೂ ಭಾಳಷ್ಟು ವ್ಯತ್ಯಾಸಗಳಿದಾವೆ. ಹೊರದೇಶದಾಗಿರುವಂಥ ಜನರು ಕೇವಲ ರಿಂಗ್ಗಳನ್ನು ಬದಲಾವಣೆ ಮಾಡಿ ದೇಹಗಳನ್ನು ಕೂಡಿಸುವಂಥದ್ದು ಮದುವೆ ಅಂತ ಕರೆದ್ರೆ, ನಮ್ಮ ದೇಶದೊಳಗೆ ರಿಂಗ್ಗಳನ್ನು ಬದಲಾವಣೆ ಮಾಡೋದಲ್ಲ, ಕುತ್ತಿಗೆಗೆ ತಾಳಿಯನ್ನು ಕಟ್ಟಿ ಇದು ದೇಹಗಳ ಸಮ್ಮಿಲನ ಅಲ್ಲ, ಆತ್ಮಗಳ ಸಮ್ಮಿಲನ ಅನ್ನುವಂಥದ್ದು ಅಪರೂಪದ ಸಂಸ್ಕೃತಿ. ಅದು ಭಾರತ ದೇಶದ ಸಂಸ್ಕೃತಿ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಹೊರದೇಶದೊಳಗೆ ಅವ್ರು 7 ಜನ್ಮಕ್ಕೂ ಇವರ ನನ್ನ ಗಂಡ ಆಗಲಿ, ಇವರ ನನ್ನ ಹೆಂಡತಿ ಆಗಲಿ ಅಂತ ಬೇಡ್ಕೊಳ್ಳೋದಲ್ಲ. ಅವರು ಹೊರದೇಶದಾಗಿರ್ತಕ್ಕಂಥವ್ರು ಹೆಣ್ಮಕ್ಳನ್ನು ಹುಡುಕೋದಕ್ಕೆ ಕಷ್ಟಪಡೋದಿಲ್ಲ. ನಮ್ಮ ದೇಶದೊಳಗೆ ಕನ್ಯೆ ಹುಡುಕೋದಕ್ಕೆ ಸಿಕ್ಕಾಪಟ್ಟಿ ಕಷ್ಟಪಡ್ತಾರೆ. ಎಷ್ಟು ಕಷ್ಟಪಡ್ತಾರೆ ಅಂತ ಮಾಡಿರಿ ನೀವು? ಭಯಂಕರ ಕಷ್ಟಪಡ್ತಾರೆ. ಕನ್ಯೆ ಹುಡುಕೋದ್ರಾಗನೇ ಎಷ್ಟೋ ಮಂದಿ ಇನ್ನೂ ಹುಡುಕೊಂತಾನೆ ಅದಾರೆ, ಇನ್ನೂ ಸಿಕ್ಕೇ ಇಲ್ಲ ಪಾಪ ಅವ್ರಿಗೆ. ಅವ್ರ ಕಷ್ಟ ಅಷ್ಟಿಷ್ಟಲ್ಲ. ಮತ್ತು ಭಾಳಷ್ಟು ಮಂದಿಗೆ ಈಗ ಇತ್ತಿತ್ತಾಗಿ ಹೆಂಗೆ ನಡೆದು ಬಿಟ್ಟೈತೆ ಅಂದ್ರೆ, ಕನ್ಯೆ ಕೊಡೋರು ಹೆಂಗೆ ವಿಚಾರ ಮಾಡ್ತಾರೆ ಅಂದ್ರೆ, ರೈತರಿದ್ರೆ ಕನ್ಯೆ ಕೊಡೋದಿಲ್ಲ. ರೈತರಿದ್ರೆ ಕನ್ಯೆ ಕೊಡಂಗೆ, ನೀವು ರೈತರ ಮನೆಯಾಗ ಹುಟ್ಟಿರಿ. ಮತ್ತು ಆದರೆ ವಿಚಾರ ಮಾಡೋದು ರೈತರ ಮನೆಯಾಗ ಹುಟ್ಟಿದ ಮಗಳಿಗೂ ಸಹಿತ ಗೋರ್ಮೆಂಟ್ ನೌಕರಿ ಇದ್ದವನ ಬೇಕು ಅನ್ನುವಂಥ ಇದಕ್ಕೆ ಬಂದುಬಿಟ್ರೆ, ಇಡೀ ಭಾರತ ದೇಶದ ತುಂಬ 2-3% ಜನ ಅದಾರ ನೌಕರಿದಾರ. ಮತ್ತು ಉಳ್ಕಿದವ್ರು ಎಲ್ಲಿ ಹೋಗ್ಬೇಕು? ಅವರು ಏನು ಒಬ್ಬರಿಗೆ 4 ಮಂದಿ ಮಾಡೋದಾ ಏನು? ಮತ್ತು ಹೌದ್ರಿ, ವಿಚಾರ ಮಾಡ್ಕೊಂಡು ಬರೀ ನೌಕರಿದಾರ ಅನ್ಕೊಂತ ಹೊಂಟ್ರಿ. ಮತ್ತು ಇನ್ನೂ ಮುಂದುವರೆದಾರ ಈಗ ಮಂದಿ. ಎಷ್ಟು ಅವ್ನು ನೌಕರಿ ಇರ್ಬೇಕಂತ, ಮತ್ತು ಅವ್ನ ಹೆಸರಿನಾಗ ಹೊಲ ಇರ್ಬೇಕಂತ. ಆ ಹೊಲ ಇದ್ರೆ ನಮ್ಮ ಮನೆ ಮಗಳು ಒಟ್ಟ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದಂತ ಅಂತಾರಿಲ್ಲ. ಹೆಂಗೆ ನಮ್ಮ ಮಗಳು ಮಾನ್ಯ ಹೋಗ್ಬೇಕು. ನನ್ನ ಹತ್ರ ಬಂದಿದ್ಲು, ಯಪ್ಪ ನಿಮ್ಮ ಆಶೀರ್ವಾದದಿಂದ ನಮ್ಮ ಮಗಳು ಭಾಳ ಆನಂದದಾಳ್ರಿ ಅಂತ ಅಂದಾಗ, ಎಷ್ಟು ಆನಂದದಾಳವ ಅಂದ್ಯಾನು. ಎಂಥ ಮನೆ ಐತ್ರಿ, ಎಷ್ಟು ಹೊಲ ಐತ್ರಿ, ಏನು ಮಾಡೋದು ಎಲ್ಲ ಐತ್ರಿ. ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಎತ್ತಿರಂಗಿಲ್ಲ ನೋಡ್ರಿ, ಅಷ್ಟು ಆರಾಮದಾಳ ಅಂತ. ಆಕೇನು ಆರಾಮದಲ್ಲ, ಒಂದು 40 ಮೇಲೆ ಸಾಯ್ತಾಳೆ ಆಕೆ ಅಂದ್ಯಾನು. ಯಾಕೆ ಹೇಳ್ರಿ? ಯಾಕಯ್ಯವ? ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡ್ಲಾರ್ದಷ್ಟು ಮಟ್ಟಿಗೆ ಆರಾಮ ಐತಂದ್ರೆ ಮತ್ತೆ ದೇಹಕ್ಕೆ ಕೇಳ್ತೈತೇನ? ಅದು ದೇಹಕ್ಕೆ ಕೇಳೋದಿಲ್ಲ. ಅದು ದೇಹಕ್ಕೆ ಬೇಕು. ಕೆಲವು ಮಂದಿ ನೋಡ್ರಿ, ಭಾಳ ಮಂದಿ ಅದನ್ನು ಪ್ಯಾಷನ್ನಾಗಿ ಹೇಳ್ಕೊತಾರೆ. ಮನ್ಯಾಗ ಏನಂತ, ನಮ್ಮ ಮನ್ಯಾಗ ಅಡುಗೆ ಮಾಡೋಕೆ ಆಯಿ ಬರ್ತಾಳೆ, ನಮ್ಮ ಮನ್ಯಾಗ ಕಸ ಹೊಡ್ಯಕ್ಕೆ ಆಯಿ ಬರ್ತಾಳೆ, ನಮ್ಮ ಮನ್ಯಾಗ ಕಲ್ಲು ಒರೆಸಕ್ಕೆ ಆಯಿ ಬರ್ತಾಳೆ, ನಮ್ಮ ಮನ್ಯಾಗ ಮಕ್ಕಳನ್ನ ಸಾಲಿ ಕರ್ಕೊಂಡು ಹೋಗಕ್ಕೆ ಆಯಿ ಬರ್ತಾಳೆ, ಮತ್ತು ಎಲ್ಲದಕ್ಕೆ ಆಯಿ ಬರ್ತಾಳೆ. ಮನ್ಯಾಗ ಕುತ್ಕೊಂಡು ಬಾಯಿ ನೀ ಏನು ಮಾಡ್ತೀವಿ ಅಂದ್ರೆ, ನಾವು ವೇಟ್ ಕಮ್ಮಿ ಮಾಡಕ್ಕೆ ವಾಕಿಂಗ್ ಹೋಗ್ತೀನಿ ಅಂತಾಳೆ. ಈ ಕೆಲಸ ಇಷ್ಟು ಇಲ್ಲೇ ಮಾಡಿಬಿಟ್ಟಿದ್ರು, ವಾಕಿಂಗ್ ಹೋಗುವಂಥ ಅವಶ್ಯಕತೆ ಏನಿತ್ತು? ವಿಚಾರ ಮಾಡ್ಕೋಬೇಕಲ್ಲ. ನಮ್ಮ ಸಂಬಂಧಗಳು ಹೇಗದವ ಅಂತಂದ್ರೆ, ಎಲ್ಲದಕ್ಕೂ ನಾವು ಫಿಕ್ಸ್ ಮಾಡಿಕೊಡ್ರೆ ಹೇಗೆ ಆಗ್ತದೆ ಹೇಳಿ ನೋಡೋಣ.